ಡೇ 7 ಪರಶುರಾಮನ ಭೇಟಿ ಮತ್ತು ರಾಮನ ಮಹಿಮೆ. ಶಿವಧನಸ್ಸನ್ನು ಮುರಿದ ನಂತರದ ಘಟನೆ, ಪರಶುರಾಮನ ಆಗಮನ. ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಮಹಾಶಕ್ತಿಯಿಂದ ಶಿವಧನಸ್ಸನ್ನು ಮುರಿದ ನಂತರ ಅಲ್ಲಿ ಇದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ರಾಜಜನಕರಿಗೂ ಎಲ್ಲಾ ರಾಜಕುಮಾರರಿಗೂ ಇದು ಅಪೂರ್ವವಾದ ಘಟನೆಯಾಗಿತ್ತು. ಸೀತಾದೇವಿಯವರು ಸಂತೋಷದಿಂದ ರಾಮನನ್ನು ತಮ್ಮ ವರನಾಗಿ ಆರಿಸಿಕೊಂಡರು. ಆ ಸಮಯದಲ್ಲಿ ಭೂಮಿ ಸ್ವಲ್ಪ ನಡುಗಿದಂತೆ ಅನುಭವವಾಗಿತ್ತು. ಅದೇ ವೇಳೆ ಭಗವಾನ್ ಪರಶುರಾಮರು ಅಲ್ಲಿ ಪ್ರತ್ಯಕ್ಷರಾದರು. ಅವರು ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬರು ಮತ್ತು ಅತ್ಯಂತ ಬಲಿಷ್ಠ ಯೋಧರು. ಶಿವಧನಸ್ಸು ಮುರಿದ ವಿಚಾರ ಕೇಳಿ ಪರಶುರಾಮರು ಕೋಪಗೊಂಡರು. ಅವರು ರಾಮನತ್ತ ನೋಡುತ್ತಾ ಹೇಳಿದರು, ಈ ಮಹಾ ಶಿವಧನಸ್ಸನ್ನು ಯಾರು ಮುರಿದಿದ್ದಾರೆ? ಅದನ್ನು ಮುರಿಯುವ ಶಕ್ತಿ ಯಾರಿಗಿದೆ? ಅದಕ್ಕೆ ಶ್ರೀರಾಮನು ಶಾಂತವಾಗಿ ಉತ್ತರ ನೀಡಿದರು. ಪರಶುರಾಮರು ರಾಮನ ಶಕ್ತಿಯನ್ನು ಪರೀಕ್ಷಿಸಲು ತಮ್ಮ ಬಳಿಯಿದ್ದ ವಿಷ್ಣುಧನಸ್ಸನ್ನು ರಾಮನಿಗೆ ನೀಡಿದರು. ಶ್ರೀರಾಮನು ಅದನ್ನು ಸುಲಭವಾಗಿ ಎತ್ತಿ ಕ್ಷಣಾರ್ಧದಲ್ಲಿ ಬಿಲ್ಲನ್ನು ಬಿಗಿದು ಬಾಣವನ್ನು ಸಿದ್ಧಪಡಿಸಿದರು. ಅದನ್ನು ಕಂಡ ಪರಶುರಾಮರು ರಾಮನು ಸಾಮಾನ್ಯ ಮನುಷ್ಯನಲ್ಲ ಎಂದು ಅರಿತುಕೊಂಡರು. ಆ ಕ್ಷಣದಲ್ಲಿ ಪರಶುರಾಮರು ಶ್ರೀರಾಮನಿಗೆ ನಮಸ್ಕರಿಸಿ ಹೇಳಿದರು, ನೀವು ಶ್ರೀ ಮಹಾವಿಷ್ಣುವಿನ ಅವತಾರ, ನನ್ನ ಕಾರ್ಯ ಈಗ ಮುಗಿದಿದೆ. ಅವರು ರಾಮನ ಮಹಿಮೆಯನ್ನು ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋದರು. ಈ ದಿನದ ಪಾಠ: ನಿಜವಾದ ಶಕ್ತಿ ಅಹಂಕಾರದಿಂದ ಅಲ್ಲ, ಶಾಂತಿಯಿಂದ ತೋರಬೇಕು. ಶ್ರೀರಾಮನು ಸದಾ ವಿನಯ ಮತ್ತು ಧೈರ್ಯವನ್ನು ತೋರಿಸಿದನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರಾಮಾಯಣದ ಆಸಕ್ತಿದಾಯಕ ಭಾಗಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.